ಇಡೀ ಡಾಕ್ಟರ್ ಸಮೂಹ ನಾಚಿ ತಲೆ ತಗ್ಸಿದೆ, ಬೇಸರ ಮಾಡ್ಕೊಂಡಿದೆ. ಕೆಲವೊಂದು ಮೆಸೇಜ್ಗಳು ನೋಡಿದಾಗ ಬೇಜಾರಾಗುತ್ತೆ. ಯಾಕಂದರೆ MBBS ಅನ್ನೋದನ್ನೇ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಈ ಬ್ಲಾಸ್ಟಿಂಗ್ ಅನ್ನೋ ರೀತಿಯಲ್ಲಿ ಆ ರೀತಿ ಎಲ್ಲ ಬಿಂಬಿಸುವಂಥ ಒಂದಷ್ಟು ಸಂಗತಿಗಳು ಓಡಾಡ್ತಾ ಇವೆ. ಅಂದರೆ ಇದರ ಅರ್ಥ ಏನು? ಜೀವ ಕಾಪಾಡುವಂಥ ಡಾಕ್ಟರ್ಗಳು ಅದೆಷ್ಟರ ಮಟ್ಟಿಗೆ ಟೆರರ್ ಡಾಕ್ಟರ್ಸ್ ಆಗಿ ಬದಲಾದರು ಅನ್ನಲಿಕ್ಕೆ ಈ 3 ಡೈರಿಗಳು ಇನ್ನಷ್ಟು ಸಾಕ್ಷಿಗಳನ್ನು ಒದಗಿಸಿವೆ. ದೆಹಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಭಯೋತ್ಪಾದಕರ ಡೈರಿನಲ್ಲಿ ಏನೇನಿದೆ? 3 ಡೈರಿ ಪತ್ತೆಯಾಗಿದೆ. ಉಮರ್ ಮುಜಾಮಿಲ್ಗೆ ಸೇರಿದಂಥ 3 ಡೈರಿಗಳು, ಡೈರಿ ಮತ್ತು ನೋಟ್ಬುಕ್. ಅಲ್ ಫಲಾಹ್ ವಿವಿನಲ್ಲಿ ದಾಳಿ ಸಂದರ್ಭದಲ್ಲಿ ಡೈರಿಗಳು ಸಿಕ್ಕು. ಅದರಲ್ಲಿ ಹಲವಾರು ವಿವರಗಳು ಕೂಡ ಪತ್ತೆಯಾಗಿವೆ. ಡಾಕ್ಟರ್ ಉಮರ್ನ ರೂಮನ್ನು ಶೋಧಿಸಿದಂಥ ಸಂದರ್ಭದಲ್ಲಿ ರೂಮ್ ನಂಬರ್ 4 ಮತ್ತು ಡಾಕ್ಟರ್ ಮುಜಾಮಿಲ್ನ ರೂಮ್ ನಂಬರ್ 13, ಅಲ್ಲೊಂದು ಡೈರಿ. 3ನೇ ಡೈರಿ ಕ್ಯಾಂಪಸ್ ಹೊರಗಡೆಯ ರೂಮ್ನಲ್ಲಿ, ಡೌಸ್ನಲ್ಲಿರುವಂಥ ಮುಜಾಮಿಲ್ನ ಕೋಣೆಯಲ್ಲಿ ಡೈರಿ ಪತ್ತೆಯಾಗಿದೆ. 3 ಡೈರಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಏನೇನಿದೆ ಅದನ್ನು ಹುಡುಕ್ತಾ ಇದ್ದಾರೆ. ಇದು ಸಂಗತಿ. ಇವರು ಎಂದೂ ಡಾಕ್ಟರ್ಗಿರಿ ಮಾಡಿಲ್ಲ. ಇವ್ರ ಯೋಗ್ಯತೆಗೆ, ಇವರ ಹಣೆ ಬರಹಕ್ಕೆ ಈ ಸಮಾಜ ಸೇವೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸಮಾಜ ಹಾಳು ಮಾಡೋದು ಹೆಂಗೆ, ಕೆಟ್ಟ ಹೆಸರು ತರೋದು ಹೆಂಗೆ? ನಾನು ಅದನ್ನೇ ಹೇಳ್ತಾ ಇದ್ದೆ. ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ತಂದು ಬಿಡ್ತಾರೆ. ಯಾಕಂದರೆ ದೊಡ್ಡ ದೊಡ್ಡ ಕನಸುಗಳು, ಕನವರಿಕೆಗಳು ಇರುವಂಥವ್ರು ಇದ್ದಾರೆ, ದೇಶಭಕ್ತರಿದ್ದಾರೆ. ಎಲ್ಲರೂ ಸಮಾಜ ವಿದ್ರೋಹಿಗಳ? ಖಂಡಿತವಾಗಲೂ ಇಲ್ಲ. ಆದರೆ ಇಂಥವ್ರು ಮಾಡೋದ್ರಿಂದ ಯಾವ ಸಂದೇಶ ರವಾನೆ ಆಗುತ್ತೆ? ಯಾವ ಸಂದೇಶ ರವಾನೆ ಆಗುತ್ತೆ? ಸಂಚಿನ ರಹಸ್ಯ ಇದೆ ಡೈರಿನಲ್ಲಿ. ಅದನ್ನು ಪೊಲೀಸರು ಬೆನ್ನತ್ತಿದ್ದಾರೆ. ಸ್ಫೋಟ ಹೇಗೆ ನಡೀತು, ಏನು, ಎತ್ತ, ಇದರ ಹಿಂದಿರುವಂಥವರಾರು? ಇಂಥ ಹಲವಾರು ಪ್ರಶ್ನೆಗಳಿಗೆ ಡೈರಿಯಲ್ಲಿ ಉತ್ತರ ಸಿಗಬಹುದು. ಯಾಕಂದರೆ ಅಲ್ಲಿ ಹಲವಾರು ಕೋಡ್ ವರ್ಡ್ಗಳು ಕೂಡ ಪತ್ತೆಯಾಗಿವೆ. ಪದೇ ಪದೇ ಆಪರೇಷನ್ ಅಂತ ಪದ ಬಳಕೆ ಮಾಡಲಾಗಿದೆ. ಡಾಕ್ಟರ್ಗಳ ಆಪರೇಷನ್ ಅಂತ ಪದ ಬಳಕೆ ಮಾಡಿದ್ರೆ ಒಂದು ದೊಡ್ಡ ಸಂಗತಿ ಅಲ್ಲ. ಆದರೆ ಇವರ ಆಪರೇಷನ್ನು, ಇವ್ರದ್ದು ದೇಶದ್ರೋಹದ ಆಪರೇಷನ್, ಇವ್ರದ್ದು ಸಮಾಜ ದ್ರೋಹದ ಆಪರೇಷನ್ ಇವ್ರದ್ದು. ಹೀಗಾಗೇನು ಅಂದರೆ ಈ ರೀತಿ ಕೋಡ್ ವರ್ಡ್ಗಳಿದಾವಲ್ಲ, ಅದನ್ನು ಬಹಳ ಅನುಮಾನದಿಂದ ನೋಡ್ತಾ ಇದ್ದಾರೆ. ಅದರ ಹಿಂದಿರುವಂಥ ರಹಸ್ಯ ಏನು ಅದನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. 3 ಡೈರಿಗಳಲ್ಲಿ ಕೋಡ್ ವರ್ಡ್ಗಳಿವೆ. ಆ ಕೋಡ್ ವರ್ಡ್ಗಳಲ್ಲಿ ಆಪರೇಷನ್ ಅನ್ನುವಂಥ ಪದ ಬಳಕೆ ಜಾಸ್ತಿ ಇದೆ. ಯಾವ ಆಪರೇಷನ್ ಗೊತ್ತಿರುವಂಥ ಸಂಗತಿ, ಯಾವ ಆಪರೇಷನ್ ಆಗಿದೆ ಈಗ ಅಂತ. ಜೀವ ಉಳಿಸೋಕ್ಕೋಸ್ಕರ ಆಪರೇಷನ್ ಮಾಡುವಂಥ ಡಾಕ್ಟ್ರುಗಳು ಈ ರೀತಿ ಜೀವ ತೆಗೆಯೋ ಆಪರೇಷನ್ ನಿಂತುಬಿಟ್ರೆ ಸಮಾಜದ ಗತಿ ಏನು ಅಂದ್ಕೋಬೇಕು? ನಾನು ಹೇಳ್ತಾ ಇದ್ದೆ, ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ತರುವಂಥ ಒಂದು ಪ್ರಯತ್ನ ಇದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ಸೊ ಇಲ್ಲಿ ಒಂದು ಸಂಗತಿನ ಹೇಳಬೇಕಿಲ್ಲಿ. ಏನು ಅಂದರೆ ಈ ಸಮುದಾಯದಲ್ಲಿ ಇರುವಂಥವರೆಲ್ಲರೂ ಕೂಡ ಹಿಂಗೆ ಇರ್ತಾರ? ಖಂಡಿತವಾಗಲೂ ಇಲ್ಲ. ದೊಡ್ಡ ದೊಡ್ಡ ಸೇವೆ ಮಾಡುವಂಥವರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, ಸೈನ್ಯದಲ್ಲಿದ್ದಾರೆ. ವೆರಿ ಇಂಪಾರ್ಟೆಂಟ್, ಸೈನ್ಯದಲ್ಲಿದ್ದಾರೆ. ಆದರೆ ಇವರು ಮಾಡಿದಂಥ ದರಿದ್ರ ಕೆಲಸ, ದೇಶದ್ರೋಹದ ಕೆಲಸ, ಇದಕ್ಕೆ ಯಾರು ಹೊಣೆ? ಇದು ರವಾನಿಸಿರುವಂಥ ಸಂದೇಶ ಎಂಥದ್ದು ಸಮಾಜಕ್ಕೆ? ಅದು ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಹೇಶ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಹರೀಶ್, ಈಗ ನೋಡಿ, ಒಂದಾದ್ಮೇಲೆ ಒಂದು ಸಾಕ್ಷ್ಯಗಳು ಸಿಗ್ತಾ ಇವೆ. ಅದರಲ್ಲೂ ಸಿಕ್ಕಂಥ 3 ಡೈರಿಗಳು, ಆ 3 ಡೈರಿಗಳಲ್ಲಿರುವಂಥ ಕೋಡ್ ವರ್ಡ್ಗಳು, ಈಗ ಅದನ್ನು ಬೆನ್ನು ಹತ್ತಿದೆ ಪೊಲೀಸ್ ಇಲಾಖೆ. ಹರೀಶ್,
ಹೌದು ರಂಗನಾಥ್, ಈಗ ದೆಹಲಿಯಲ್ಲಿ ಆಗಿರ್ತಕ್ಕಂಥ ಸ್ಫೋಟದ ಜಾಡನ್ನು ಹಿಡಿದು ಹೊರಟಿರ್ತಕ್ಕಂಥ ಎನ್ಐಎಗೆ ಒಂದೊಂದೇ ಆಘಾತಕಾರಿ ಮತ್ತು ಸ್ಫೋಟಕ ಸಾಕ್ಷ್ಯಗಳು ಈಗ ಸಿಗ್ತಾ ಹೋಗ್ತಾ ಇರುವಂತಹದ್ದು. ಡಾಕ್ಟರ್ ಮುಜಾಮಿಲ್ ಹಾಗೂ ಡಾಕ್ಟರ್ ಉಮರ್ ಇವರಿಬ್ಬರಿಗೆ ಸೇರಿದಂತಹ 3 ಡೈರಿಗಳು ಸಿಕ್ಕಿವೆ ಅನ್ನುವಂತಹದನ್ನ ಎನ್ಐಎ ಮೂಲಗಳು ಖಚಿತಪಡಿಸ್ತಾ ಇರುವಂತಹದ್ದು. ಈ 3 ಡೈರಿಗಳ ಪೈಕಿ 2 ಡೈರಿಗಳು ಅಲ್ಫಲಾ ಯೂನಿವರ್ಸಿಟಿಯ ಕ್ಯಾಂಪಸ್ನೊಳಗೆ ಇರುವಂತಹದ್ದು. ಒಂದು ಉಮರ್ ಉಳಿದುಕೊಂಡಿದ್ದಂತಹ ರೂಮ್ ಏನಿದೆ, ಆ ರೂಮ್ ನಂಬರ್ 3 ಇಲ್ಲಿ ಒಂದು ಡೈರಿ ಸಿಕ್ಕಿದೆ. ಜೊತೆಗೆ ಮುಜಾಮಿಲ್ ಇದ್ದಂತಹ ರೂಮ್ ಏನಿದೆ, ರೂಮ್ ನಂಬರ್ 13 ಅಲ್ಫಲಾ ವಿವಿಯ ರೂಮ್ ನಂಬರ್ 13ರಲ್ಲಿ ಮತ್ತೊಂದು ಡೈರಿ ಸಿಕ್ಕಿರುವಂತಹದ್ದು. ಜೊತೆಗೆ ಮುಜಾಮಿಲ್ ಅಲ್ಫಲಾ ಯೂನಿವರ್ಸಿಟಿಯಿಂದ ದೂರದಲ್ಲಿ ಉಳ್ಕೊಂಡಿದ್ದಂತಹ 300 ಮೀಟರ್ ದೂರದಲ್ಲಿರ್ತಕ್ಕಂತಹ ದೌಜ್ ಗ್ರಾಮದ ಆ ಒಂದು ಬಾಡಿಗೆ ಮನೆಯಲ್ಲೂ ಕೂಡ ಒಂದು ಡೈರಿ ಸಿಕ್ಕಿರುವಂತಹದ್ದು. ಒಟ್ಟು 3 ಡೈರಿ ಸಿಕ್ಕಿವೆ. 3 ಡೈರಿಯಲ್ಲೂ ಕೂಡ ರಹಸ್ಯ ಕೋಡ್ ವರ್ಡ್ಗಳನ್ನು ಬಳಸಿ ಆಪರೇಷನ್ ಅನ್ನುವಂತಹ ಅನೇಕ ಬಾರಿ ಈ ಪದವನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಉಮರ್ ಬಳಿ ಸಿಕ್ಕಿರ್ತಕ್ಕಂತಹ, ಉಮರ್ ರೂಮ್ ನಲ್ಲಿ ಸಿಕ್ಕಿರ್ತಕ್ಕಂತಹ ಡೈರಿ ನೋಟ್ಬುಕ್ ನಲ್ಲೂ ಕೂಡ ಇದೇ ವಿಚಾರ ಪದೇ ಪದೇ ಪ್ರಸ್ತಾಪ ಆಗಿದೆ. ಜೊತೆಗೆ ಮುಜಾಮಿಲ್ನ ರೂಮ್ ನಲ್ಲಿ ಸಿಕ್ಕಿರ್ತಕ್ಕಂಥ 2 ಡೈರಿಗಳಲ್ಲೂ ಕೂಡ ಆಪರೇಷನ್ ಅನ್ನುವಂತಹ ಪದ ಪದೇ ಪದೇ ಬಳಕೆ ಆಗಿರ್ತಕ್ಕಂಥದ್ದು. ಈ ಆಪರೇಷನ್ ಅನ್ನುವಂತಹದ್ದು ಏನು, ಮತ್ತೆ ಭಯೋತ್ಪಾದಕ ಚಟುವಟಿಕೆಗಳನ್ನ ದೇಶದಾದ್ಯಂತ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನು ಏನ್ ಮಾಡ್ಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟ ಆಪರೇಷನ್ ಅನ್ನುವಂತಹದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಇವರಿಗೆ ಹಣಕಾಸು ಒದಗಿಸಿದವರು ಯಾರು, ಇವರ ಜಾಲದಲ್ಲಿ ಮತ್ತಿನ್ಯಾರಿದ್ದಾರೆ, ಎಲ್ಲೆಲ್ಲಿ ಇವರು ದುಷ್ಕೃತ್ಯಗಳನ್ನು ಎಸಗಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಎಲ್ಲಾ ರಹಸ್ಯಗಳು ಕೂಡ ಈ 3 ಡೈರಿಯಲ್ಲಿ ಅಡಗಿವೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಮುಜಾಮಿಲ್ನ ಮನೆಯಲ್ಲಿ ಒಂದ್ ಕಡೆ ಡೈರಿ ಸಿಗುತ್ತೆ, ಕೆಲವು ದಿವಸಗಳ ಹಿಂದೆ ಇಲ್ಲೇ ಅಮೋನಿಯಂ ನೈಟ್ರೇಟ್ 300 kg ಸ್ಫೋಟಕ ಕೂಡ ಸಿಗುತ್ತೆ. ಹಾಗಾಗಿ ಇವರು ದೇಶದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಅಯೋಧ್ಯೆ ಆಗಿರ್ಬೋದು, ವಾರಾಣಸಿ ಮತ್ತೆ ಇನ್ನಿತರ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಸ್ಕೊಳ್ಳೋದಾಗಿರ್ಬೋದು, ಹಬ್ಬ ಹರಿದಿನಗಳನ್ನ ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದ ಸ್ಫೋಟ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹದ್ದು. ಇವರು ಬಳಸಿದಂತ ಆಪರೇಷನ್ ಕೋಡ್ ವರ್ಡ್ ಏನಿದೆ, ಇದರಲ್ಲೂ ಕೂಡ ಸಾಕಷ್ಟು ಅಂಶಗಳು ಬಯಲಾಗ್ತಾ ಹೋಗುತ್ತೆ. ಇವರಿಗೆ ಹಣಕಾಸು ಯಾರು ಒದಗಿಸಿದ್ದಾರೆ ಮತ್ತೆ ಇವರ ದೊಡ್ಡ ಜಾಲ ಎಲ್ಲಿಯವರೆಗೆ ಹಬ್ಬಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಹು ಮುಖ್ಯವಾಗಿ ಇವರು ಟರ್ಕಿಗೆ ಕೂಡ ಹೋಗಿ ಬಂದಿದ್ರು ಅನ್ನುವಂತಹದ್ದು. ಟರ್ಕಿಯಲ್ಲೂ ಕೂಡ ಅನೇಕ ದಿನಗಳ ಕಾಲವನ್ನ ಕಳೆದಿದ್ರು, ಅಲ್ಲಿ ಒಂದು ಟ್ರೈನಿಂಗ್ ಅನ್ನ ಪಡ್ಕೊ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಡೈರಿಯಲ್ಲಿ ಅನೇಕ ಸ್ಫೋಟಕ ಅಂಶಗಳು ತನಿಖೆಯಲ್ಲಿ ಬಯಲಾಗುವಂತ ಸಾಧ್ಯತೆ ಇದೆ. ಮತ್ತೆ ಈ ಡೈರಿಯಲ್ಲಿ ಇರ್ತಕ್ಕಂಥ ಅಂಶಗಳು ಎನ್ಐಎ ತನಿಖೆಗೆ ಸಾಕಷ್ಟು ಉಪಯೋಗ ಆಗುವಂತಹ ಸಾಧ್ಯತೆ ಕೂಡ ಇದೆ ರಂಗನಾಥ್. ನೀವು ಸಂಪರ್ಕದಲ್ಲಿ